ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 844 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 5 ಮತ್ತು 6ನೇ ಏಪ್ರಿಲ್ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯುವ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಕರ್ನಾಟಕದಲ್ಲಿ ಗಿಗ್ ಕಾರ್ಮಿಕರ ಕಲ್ಯಾಣ ಮಂಡಳಿಗೆ ಹೇಗೆ ಹಣಕಾಸು ಒದಗಿಸಲಾಗುತ್ತದೆ? ಹೌ ವಿಲ್ ದ ಗಿಗ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಬಿ ಫಂಡೆಡ್ ಇನ್ ಕರ್ನಾಟಕ? ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗಿಗ್ ಕಾರ್ಮಿಕರಿಗೆ ಅಥವಾ ಗಿಗ್ ವರ್ಕರ್ಸ್ಗೆ ಒಂದು ವೆಲ್ಫೇರ್ ಬೋರ್ಡನ್ನು ಎಸ್ಟಾಬ್ಲಿಷ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿರುತ್ತೆ. ಸೊ ವೆಲ್ಫೇರ್ ಅಂದರೆ ಅವರ ಯೋಗಕ್ಷೇಮವನ್ನು ನೋಡ್ತಕ್ಕಂಥ ಒಂದು ಮಂಡಳಿ ಆಗಿರುತ್ತೆ. ಸೊ ಅವರ ಯೋಗಕ್ಷೇಮವನ್ನು ನೋಡಬೇಕಾಗಿದ್ರೆ ಅದಕ್ಕೊಂದು ಫಿನಾನ್ಸ್ ಅಥವಾ ಫಂಡ್ ಬೇಕಾಗಿರುತ್ತೆ. ಸೊ ಈ ಫಂಡನ್ನು ಯಾವ ರೀತಿ ರೇಸ್ ಮಾಡ್ತಾರೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಪ್ರತಿ ವಹಿವಾಟಿನಲ್ಲಿ 5% ವರೆಗೆ ಸೆಸ್ ಅನ್ನು ಇನ್ಮೇಲೆ ಚಾರ್ಜ್ ಮಾಡಲಾಗುತ್ತೆ. ಅಂದರೆ ಬೈ ಅ ಸೆಸ್ ಆಫ್ ಅಪ್ ಟು 5% ಪರ್ ಟ್ರಾನ್ಸಾಕ್ಷನ್. ನಾವು ವಾಟ್ ಯು ಮೀನ್ ಬೈ ದಿಸ್? ಫಾರ್ ಎಕ್ಸಾಂಪಲ್, ಇವಾಗ ಓಲಾ, ಊಬರ್ ಇವೆಲ್ಲವನ್ನ ಇದರಲ್ಲಿ ಕೆಲಸ ಮಾಡ್ತಕ್ಕಂಥ ವರ್ಕರ್ಸನ್ನು ಗಿಗ್ ವರ್ಕರ್ಸ್ ಅಂತ ಕರಿತೇವೆ. ಸೊ ನಾವು ಪ್ರತಿ ಟ್ರಾನ್ಸಾಕ್ಷನ್ ಮಾಡಿದಾಗ ಇನ್ಮೇಲೆ 5% ಸೆಸ್ ಅನ್ನು ಕಟ್ ಮಾಡಲಾಗುತ್ತೆ ಅಥವಾ ಅಡಿಷನಲಿ ಆಡ್ ಮಾಡಲಾಗುತ್ತೆ. ಆ 5% ಸೆಸ್ನ ಮುಖಾಂತರ ಬರ್ತಕ್ಕಂಥ ಹಣವನ್ನು ಈ ಒಂದು ಗಿಗ್ ಕಾರ್ಮಿಕರ ಮಂಡಳಿಗೆ ಬಳಕೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದರೆ, ಕರ್ನಾಟಕ ಟು ಸೆಟ್ ಅಪ್ ಗಿಗ್ ವರ್ಕರ್ಸ್ ಬೋರ್ಡ್. ಸೊ ನಮ್ಮ ಕರ್ನಾಟಕದಲ್ಲಿ ಗಿಗ್ ಕಾರ್ಮಿಕರ ಮಂಡಳಿ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಉದ್ದೇಶವನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ದಿಸ್ ಇನಿಷಿಯೇಟಿವ್ ಈಸ್ ಫ್ರಮ್ ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಆಗಿರುತ್ತೆ. ಸೊ ಈ ಬೋರ್ಡ್ ಅನ್ನು ನಾವೇನಂತ ಕರಿತೀವಿ ಅಂದರೆ ಗಿಗ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಅಥವಾ ಗಿಗ್ ಕಾರ್ಮಿಕರ ಕಲ್ಯಾಣ ಮಂಡಳಿ ಅಂತ ಕರಿತೇವೆ. ಸೊ ಈ ಒಂದು ಕಲ್ಯಾಣ ಮಂಡಳಿಗೆ ಬೇಕಾಗಿರ್ತಕ್ಕಂಥ ಒಂದು ಫಂಡ್ ಏನಿರುತ್ತೆ, ಸೊ ದಟ್ ವಿಲ್ ಬಿ ಫಂಡೆಡ್ ಥ್ರೂ 5% ಟ್ರಾನ್ಸಾಕ್ಷನ್ ಫ್ರಮ್ ಅಗ್ರಿಗೇಟರ್ ಪ್ಲಾಟ್ಫಾರ್ಮ್ಸ್ ಲೈಕ್ ಅಮೆಝಾನ್, ಫ್ಲಿಪ್ಕಾರ್ಟ್, ಓಲಾ ಮತ್ತು ಊಬರ್. ಸೊ ಈ ರೀತಿಯ ಅಗ್ರಿಗೇಟರ್ ಪ್ಲಾಟ್ಫಾರ್ಮ್ಸ್ ಏನಿರುತ್ತೆ, ಅಗ್ರಿಗೇಟರ್ ಅಂದರೆ ಇವಾಗ ಎಲ್ಲ ಟ್ಯಾಕ್ಸಿ ಡ್ರೈವರ್ಸನ್ನು ಒಂದು ಪ್ಲಾಟ್ಫಾರ್ಮಲ್ಲಿ ಅಗ್ರಿಗೇಟ್ ಮಾಡ್ತಾರೆ. ಅದನ್ನು ಓಲಾ ಅಥವಾ ಊಬರ್ ಈ ಒಂದು ಬ್ರ್ಯಾಂಡ್ ನೇಮ್ಸಲ್ಲಿ ಆ ಒಂದು ಸರ್ವಿಸನ್ನು ಪ್ರೊವೈಡ್ ಮಾಡಲಾಗುತ್ತೆ. ಬಟ್ ಎಲ್ಲರನ್ನ ಈ ಒಂದು ಆ್ಯಪ್ನ ಮುಖಾಂತರ ಇಂಟಿಗ್ರೇಟ್ ಮಾಡ್ತಾರೆ. ಸೊ ಆ ರೀತಿಯ ಅಗ್ರಿಗೇಟರ್ ಆ್ಯಪ್ಸ್ ಏನೇನಿದ್ದಾವೆ, ಸೊ ಅದರ ಮುಖಾಂತರ ಪ್ರತಿ ಟ್ರಾನ್ಸಾಕ್ಷನ್ಗೆ 5% ಸೆಸ್ನ ಮುಖಾಂತರ ಚಾರ್ಜ್ ಮಾಡುವುದರೊಂದಿಗೆ ಸೊ ಈ ಒಂದು ಮಂಡಳಿಗೆ ಬೇಕಾಗಿರ್ತಕ್ಕಂಥ ಫಂಡನ್ನು ಇಲ್ಲಿ ರೈಸ್ ಮಾಡಲಾಗುತ್ತೆ. ಸೊ ಸಪೋಸ್ ಏನಾದರೂ ಆ ಫಂಡ್ಸ್ ಅಲ್ಲಿ ಏನಾದರೂ ಶಾರ್ಟೇಜ್ ಬಂದಾಗ, ಇಫ್ ದರ್ ಈಸ್ ಎನಿ ಶಾರ್ಟೇಜ್ ಇನ್ ಫಂಡ್ಸ್ ದಟ್ ಈಸ್ ಕಲೆಕ್ಟೆಡ್ ಔಟ್ ಆಫ್ ಸೆಸ್ ಥ್ರೂ 5%, ದ ಸ್ಟೇಟ್ ಗೌರ್ಮೆಂಟ್ ವಿಲ್ ಆಲ್ಸೋ ಕಾಂಟ್ರಿಬ್ಯೂಟ್ ಅಡಿಷನಲ್ ಫಂಡ್. ಸೊ ಅದಕ್ಕೆ ಬೇಕಾಗಿದ್ದಾಗ ರಾಜ್ಯ ಸರ್ಕಾರವು ಹೆಚ್ಚುವರಿ ಹಣವನ್ನು ಸಹಾಯದ ರೂಪದಲ್ಲಿ ನೀಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ನಾವು ವಾಟ್ ಯು ಮೀನ್ ಬೈ ಗಿಗ್ ವರ್ಕರ್ಸ್ ಅಥವಾ ಗಿಗ್ ಕಾರ್ಮಿಕರು ಅಂದರೆ ಏನು? ಸೊ ಗಿಗ್ ಕಾರ್ಮಿಕರು ಅಂದರೆ ಸೊ ಇವರನ್ನು ನಾವು ಶಾರ್ಟ್ ಟರ್ಮ್ ಎಂಪ್ಲಾಯೀಸ್ ಅಂತ ಕರೀತೇವೆ. ಅಂದರೆ ಒಂದು ಸಂಸ್ಥೆ ಅಥವಾ ಒಂದು ಆಫೀಸ್ ಅಥವಾ ಯಾವುದೋ ಒಂದು ಫಾರ್ಮಲ್ ಸೆಕ್ಟರ್ ಏನಿರುತ್ತೆ, ಆ ರೀತಿಯಾಗಿ ಒಂದು ಪರ್ಮನೆಂಟ್ ಎಂಪ್ಲಾಯ್ ಅಥವಾ ಒಂದು ದೀರ್ಘಾವಧಿಯ ಕಾರ್ಮಿಕರ ರೀತಿಯಲ್ಲಿ ಇರೋದಿಲ್ಲ. ಅವರೊಂದು ರೀತಿಯಲ್ಲಿ ಶಾರ್ಟ್ ಟರ್ಮ್ ಎಂಪ್ಲಾಯೀಸ್ ಥರ ಇರ್ತಕ್ಕಂಥವ್ರನ್ನ ನಾವು ಗಿಗ್ ವರ್ಕರ್ಸ್ ಅಂತ ಕರಿತೇವೆ. ಸೊ ಅವರನ್ನು ನಾವು ಫ್ರೀಲ್ಯಾನ್ಸ್ ವರ್ಕರ್ಸ್ ಅಂತ ಕೂಡ ಹೇಳ್ಬೋದಾಗಿರುತ್ತೆ. ಸೊ ಅವರು ಟಾಸ್ಕ್ ಬೈ ಟಾಸ್ಕ್ ಅನ್ನ ಮಾಡ್ತಾರೆ, ಅಂದ್ರೆ ಪರ್ಮನೆಂಟ್ ಆಗಿ ಒಂದು ಟಾಸ್ಕ್ ಅನ್ನ ಮಾಡೋದಿಲ್ಲ. ಸೊ ಒಂದು ಟಾಸ್ಕ್ ಬೈ ಟಾಸ್ಕ್ ಅನ್ನ ಮಾಡ್ತಕ್ಕಂಥ ಒಂದು ಗ್ರೂಪ್ ಆಫ್ ವರ್ಕರ್ಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಗಿಗ್ ವರ್ಕರ್ಸ್ ಅಂತ ಕರಿತೇವೆ. ಸೊ ಅವರೊಂದು ಪ್ರಾಜೆಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಾರೆ, ರಾದರ್ ದೆನ್ ಹೋಲ್ಡಿಂಗ್ ಟ್ರೆಡಿಷನಲ್ ಲಾಂಗ್ ಟರ್ಮ್ ಎಂಪ್ಲಾಯ್ಮೆಂಟ್. ಅಂದ್ರೆ ಸಾಂಪ್ರದಾಯಿಕವಾಗಿ ಇರ್ತಕ್ಕಂಥ ದೀರ್ಘಾವಧಿಯ ಉದ್ಯೋಗವನ್ನ ಹೊರತುಪಡಿಸಿ ಒಂದು ಶಾರ್ಟ್ ಟರ್ಮ್ ಎಂಪ್ಲಾಯ್ಮೆಂಟ್ ಅನ್ನ ಹೊಂದಿರತಕ್ಕಂಥ ಕಾರ್ಮಿಕರನ್ನ ನಾವೇನಂತ ಕರಿತೀವಿ ಅಂದ್ರೆ ಗಿಗ್ ಕಾರ್ಮಿಕರು ಅಂತ ಕರಿತೇವೆ. ಸೊ ಗಿಗ್ ಕಾರ್ಮಿಕರಿಗೆ ಎಕ್ಸಾಂಪಲ್ಸ್ ಯಾವುದು ಅಂದ್ರೆ ಈ ಫುಡ್ ಡೆಲಿವರಿ ಆಪ್ಸ್ ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಲೈಕ್ ಸ್ವಿಗ್ಗಿ, ಝೊಮ್ಯಾಟೊ ಇದರಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅಥವಾ ರೈಡ್ ಹೇಲಿಂಗ್ ಅಥವಾ ಈ ಒಂದು ಚಾಲಕರ ವೃತ್ತಿಯನ್ನ ಮಾಡ್ತಾ ಇರ್ತಕ್ಕಂಥವ್ರು ಲೈಕ್ ಊಬರ್, ಓಲಾಗಳಲ್ಲಿ. ಅದ್ರ ಜೊತೆಗೆ ಫ್ರೀಲ್ಯಾನ್ಸಿಂಗ್, ರೈಟಿಂಗ್ ಮತ್ತೆ ಗ್ರಾಫಿಕ್ ಡಿಸೈನ್. ಸೊ ಈ ರೀತಿಯಾಗಿ ಸ್ವತಂತ್ರವಾಗಿ ಬರವಣಿಗೆ ಮತ್ತೆ ಗ್ರಾಫಿಕ್ ವಿನ್ಯಾಸಗಳನ್ನ ಮಾಡ್ತಕ್ಕಂಥ ಉದ್ಯೋಗಿಗಳನ್ನ ನಾವು ಸೊ ಈ ಒಂದು ಗಿಗ್ ಕಾರ್ಮಿಕರು ಅಂತ ನಾವು ಎಕ್ಸಾಂಪಲ್ ಹೇಳ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಫಿನಾನ್ಷಿಯಲ್ ಇಯರ್ 2024 ರಲ್ಲಿ ಅಂದ್ರೆ 2023-24 ಹಣಕಾಸು ವರ್ಷದಲ್ಲಿ ಭಾರತದ ಒಟ್ಟು ಇಂಧನ ಉತ್ಪಾದನೆಯ ಶೇಕಡ ಎಷ್ಟು ಕಲ್ಲಿದ್ದಲಿನಿಂದ ಬಂದಿದೆ? ಸೊ ವಾಟ್ ಪರ್ಸೆಂಟೇಜ್ ಆಫ್ ಇಂಡಿಯಾಸ್ ಟೋಟಲ್ ಎನರ್ಜಿ ಜನರೇಷನ್ ಇನ್ ಫಿನಾನ್ಷಿಯಲ್ ಇಯರ್ 24 ಕೇಮ್ ಫ್ರಮ್ ಕೋಲ್? ಸೊ ಕಲ್ಲಿದ್ದಲಿನಿಂದ ಸೊ 2024 ಹಣಕಾಸು ವರ್ಷದಲ್ಲಿ ಸೊ ಎಷ್ಟು ವಿದ್ಯುತ್ ಅನ್ನ ನಾವು ಕೋಲ್ನಿಂದ ಅಥವಾ ಈ ಒಂದು ಕಲ್ಲಿದ್ದಲಿನಿಂದ ತಯಾರಿ ಮಾಡಿದ್ದೇವೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ
79% ಆಫ್ ದಿ ಎಲೆಕ್ಟ್ರಿಸಿಟಿ, ಅಂದರೆ ನಮ್ಮ ಭಾರತ ದೇಶದಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ಟೋಟಲ್ ಎನರ್ಜಿ ಏನಿರುತ್ತೆ, ಅಂದರೆ ಟೋಟಲ್ ಇಂಧನ ಏನಿರುತ್ತೆ ಅಥವಾ ಎನರ್ಜಿ ಏನಿರುತ್ತೆ, ಆ ಒಂದು ಎನರ್ಜಿಯನ್ನು ನಾವು ಸರಿಸುಮಾರು 79% ಅಷ್ಟು ಕೋಲಿಂದ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪರ್ಸೆಂಟೇಜ್ ಏನಿದೆ, ಸೊ ದಿಸ್ ಶೋಸ್ ಇಂಡಿಯಾಸ್ ಕೋಲ್ ಡಿಪೆಂಡೆನ್ಸ್ ದಟ್ ಹ್ಯಾಸ್ ರೀಸನ್ ಟು 79% ಇನ್ ಫಿನಾನ್ಷಿಯಲ್ ಇಯರ್ 2024, ಅಂದರೆ 2024ರ ಹಣಕಾಸು ವರ್ಷದಲ್ಲಿ ಭಾರತದ ಕಲ್ಲಿದ್ದಲು ಅವಲಂಬನೆ ಅಂತಕ್ಕಂಥದ್ದು 79%ಗೆ ಏರಿಕೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಈ ಎರಡು ಗ್ರಾಫ್ ಅನ್ನ ನೀವು ಕಂಪೇರ್ ಮಾಡಿದ್ರೆ, ಸೊ ಇಫ್ ಯು ಕಂಪೇರ್ ದೀಸ್ ಟು ಗ್ರಾಫ್ಸ್, ಈ ಬ್ಲೂ ಕಲರ್ ಅನ್ನ ನೀವೇನು ನೋಡ್ತಾ ಇದ್ದೀರಾ, ಸೊ ಇದು ಕೋಲ್ ಮೇಲೆ ಆಗಿರ್ತಕ್ಕಂಥ ಒಂದು ಡಿಪೆಂಡೆನ್ಸಿ ಆಗಿರುತ್ತೆ. ಸೊ ಕೋಲ್ನಿಂದ ಒಂದು ಮುಂಚೆ ಇದ್ದಿದ್ದ 75%, ಅದು 75ಗಿಂತ ಮೇಲೆ ಅಂದರೆ 79%ಗೆ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲೊಂದು ಐರನಿ ಅಥವಾ ವಿಚಿತ್ರವನ್ನ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಆ ಐರನಿ ಏನು ಅಂದ್ರೆ, ಸೊ ಇಂಡಿಯಾ ಇಸ್ ಗೇರಿಂಗ್ ಅಪ್ ಟು ರೀಚ್ ನೆಟ್ ಝೀರೋ ಬೈ 2070, 2070ರ ವೇಳೆಗೆ ನಮ್ಮ ಭಾರತ ರಾಷ್ಟ್ರ ಈ ಒಂದು ನಿವ್ವಳ ಇಂಗಾಲ ಶೂನ್ಯವನ್ನ ಅಚೀವ್ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದೆ. ಸೊ ಈ ಒಂದು ಟಾರ್ಗೆಟ್ ಅನ್ನ ಅಚೀವ್ ಮಾಡಬೇಕಾಗಿದ್ದಲ್ಲಿ ನಮ್ಮ ಕೋಲ್ ಡಿಪೆಂಡೆನ್ಸಿ ಕಡಿಮೆ ಆಗಬೇಕಾಗಿತ್ತು, ರಿನ್ಯೂಯಬಲ್ ಎನರ್ಜಿಯಿಂದ ಬರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನಾವು ನೋಡಿದ್ದೆ, ಅದರಲ್ಲಿ ನಮ್ಮ ಒಂದು ಕಲ್ಲಿದ್ದಲಿನ ಅವಲಂಬನೆ ಅಂತಕ್ಕಂಥದ್ದು ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಾ ಇರ್ತಕ್ಕಂಥದ್ದು. ಸೊ ಇಟ್ ಈಸ್ ನೌ ಡೌಟ್ಫುಲ್. ಸೊ 2070 ವೇಳೆಗೆ ನಾವು ನೆಟ್ ನ್ಯೂಟ್ರಾಲಿಟಿಯನ್ನ ಅಚೀವ್ ಮಾಡ್ತಕ್ಕಂಥ ಒಂದು ಸಾಧ್ಯತೆಯನ್ನ ಸೊ ಪ್ರಶ್ನಾರ್ಥಕವಾಗಿ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಬಟ್ ಎನಿವೇಸ್, ಸೊ ಇಂಡಿಯಾಸ್ ಕೋಲ್ ಡಿಪೆಂಡೆನ್ಸಿ ಈಸ್ ಇನ್ಕ್ರೀಸ್ ಟು 79% ಇನ್ ಫಿನಾನ್ಷಿಯಲ್ ಇಯರ್ 2024. ಸೊ 79%ಗೆ ಏರಿಕೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು 16,906 ಪೆಟಾಜೋಲ್ಸ್ ಅಷ್ಟು ಇದರ ಒಂದು ವಾಲ್ಯೂಮ್ ಅಲ್ಲಿ ನಾವು ನೋಡಿದಾಗ 16,906 ಪೆಟಾಜೋಲ್ಗಳಷ್ಟು ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಪ್ರೀವಿಯಸ್ ಫಿನಾನ್ಷಿಯಲ್ ಇಯರ್ಗೆ ನಾವು ಕಂಪೇರ್ ಮಾಡಿಕೊಂಡಾಗ ಇದು 2% ರೈಸ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನೋಡಿದ್ದೆ, ಅದರಲ್ಲಿ ಕೋಲ್ ರಿಮೇನ್ಸ್ ದಿ ಡಾಮಿನೆಂಟ್ ಸೋರ್ಸ್ ಆಫ್ ಎನರ್ಜಿ ಇನ್ ದ ಕಂಟ್ರಿ. ಸೊ ನಮ್ಮ ಭಾರತ ದೇಶದಲ್ಲಿ ಕಲ್ಲಿದ್ದಲು ಅಂತಕ್ಕಂಥದ್ದು ಪ್ರಮುಖ ಇಂಧನ ಮೂಲವಾಗಿ ಉಳಿದಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಫ್ಯೂ ಮೋರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನಾವು ನೋಡೋದಾದ್ರೆ, ಕೋಲ್ ಪ್ರೊಡಕ್ಷನ್. ಸೊ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ಡಿಪೆಂಡೆನ್ಸಿ, ಅಂದರೆ ನಾವು ಎಷ್ಟರ ಮಟ್ಟಿಗೆ ಅದರ ಮೇಲೆ ಅವಲಂಬನೆ ಹೊಂದಿದ್ದೇವೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈಗ ನಾವು ಪ್ರೊಡಕ್ಷನ್ ಅಂದರೆ ಉತ್ಪಾದನೆ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಕೋಲ್ ಪ್ರೊಡಕ್ಷನ್ ಗ್ರೀವ್ ಬೈ 12% ಇನ್ ದ ಸೇಮ್ ಇಯರ್. ಅಂದರೆ ನಮ್ಮಲ್ಲಿ ಕಲ್ಲಿದ್ದಲನ್ನ ಉತ್ಪಾದನೆ ಅಥವಾ ಒಂದು ಗಣಿಗಾರಿಕೆ ಏನಿರುತ್ತೆ, ಸೊ ಅದು 12% ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಫಾಲೋಯಿಂಗ್ ಅ ಡಿಕೇಡಲ್ ಹೈ ಗ್ರೋತ್ ರೇಟ್ ಆಫ್ 15% ಇನ್ ಫಿನಾನ್ಷಿಯಲ್ ಇಯರ್ 23. ಅಂದರೆ ಇದಕ್ಕೆ ಹಿಂದಿನ ಹಣಕಾಸು ವರ್ಷದಲ್ಲಿ ನಮ್ಮ ಭಾರತ ದೇಶದ ಕಲ್ಲಿದ್ದಲು ಉತ್ಪಾದನೆ ಅಂತಕ್ಕಂಥದ್ದು 15% ಇತ್ತು. ಬಟ್ ಫಿನಾನ್ಷಿಯಲ್ ಇಯರ್ 24 ಅಲ್ಲಿ ಅದು 12% ಇರುತ್ತೆ. ಬಟ್ ಈ 15% ರೈಸ್ ಏನಿದೆ, ಅಂದರೆ ಕಲ್ಲಿದ್ದಲಿನ ಉತ್ಪಾದನೆ 15%ಗೆ ಫಿನಾನ್ಷಿಯಲ್ ಇಯರ್ 23 ಅಲ್ಲಿ ಏನು ಏರಿಕೆ ಆಗಿದೆ, ಸೊ ಅದು ಡಿಕೇಡಲ್ ಹೈ ಅಂತ ಹೇಳ್ತೇವೆ. ಅಂದರೆ ಕಳೆದ 10 ವರ್ಷಗಳಲ್ಲಿ ಇದು ಹೈಯೆಸ್ಟ್ ಗ್ರೋತ್ ರೇಟ್ ಅನ್ನ ನಾವು ಫಿನಾನ್ಷಿಯಲ್ ಇಯರ್ 2023 ಅಲ್ಲಿ ನಾವು ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಸೊ ನಿಯರ್ಲಿ 26% ಆಫ್ ಇಂಡಿಯಾಸ್ ಕೋಲ್ ಸಪ್ಲೈ ಇಸ್ ಸ್ಟಿಲ್ ಡಿಪೆಂಡೆಂಟ್ ಆನ್ ಇಂಪೋರ್ಟ್ಸ್. ಅಂದ್ರೆ ನಮಗೆ ಎಷ್ಟು ಕಲ್ಲಿದ್ದಲು ಈಗ ಅವಶ್ಯಕತೆ ಇದೆ, ಆ ಒಟ್ಟು ಅವಶ್ಯಕತೆಯ 26% ಅಷ್ಟು ಕೋಲನ್ನ ನಾವು ಇನ್ನೂ ಕೂಡ ವಿದೇಶಗಳಿಂದ ತರಿಸ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಬಟ್ ಇದು ಫಿನಾನ್ಷಿಯಲ್ ಇಯರ್ 2020ಗೆ ನಾವು ಕಂಪೇರ್ ಮಾಡಿಕೊಂಡಾಗ ಈ ಡಿಪೆಂಡೆನ್ಸಿ ಅಂತಕ್ಕಂಥದ್ದು 31% ಇದ್ದಿದ್ದು ಈಗ 26ಗೆ, ಅಂದರೆ ಗ್ರಾಜುಯಲಿ ಡಿಪೆಂಡೆನ್ಸ್ ಕಡಿಮೆ ಆಗ್ತಾ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಟೋಟಲ್ ಎನರ್ಜಿ ಪ್ರೊಡಕ್ಷನ್ ಅಲ್ಲಿ ಅದರ ಕಾಂಟ್ರಿಬ್ಯೂಷನ್ ಅಂತಕ್ಕಂಥದ್ದು ಇನ್ನೂ ಕೂಡ ರೈಸ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ವಾಟ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ರಿನ್ಯೂಯಬಲ್ ಎನರ್ಜಿ, ನವೀಕರಿಸಬಹುದಾಗಿರ್ತಕ್ಕಂಥ ಇಂಧನದಿಂದ ಬರ್ತಾ ಇರ್ತಕ್ಕಂಥ ಒಂದು ಕೊಡುಗೆಯನ್ನ ನಾವು ನೋಡೋದಾದ್ರೆ, ಹೈಡ್ರೋ, ಸೋಲಾರ್ ಅಂಡ್ ನ್ಯೂಕ್ಲಿಯರ್, ಅಂದ್ರೆ ಜಲವಿದ್ಯುತ್ ಆಗಿರ್ಬೋದು, ಸೌರ ವಿದ್ಯುತ್ ಆಗಿರ್ಬೋದು, ಇವನ್ ಪರಮಾಣು ವಿದ್ಯುತ್ ಶಕ್ತಿ ಆಗಿರ್ಬೋದು. ಸೊ ಇಟ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಓನ್ಲಿ ಟು 7%, ಅಂದ್ರೆ 7% ಅಷ್ಟು ಟೋಟಲ್ ವಿದ್ಯುತ್ ಅನ್ನ
ನಾವು ಈ ಒಂದು ರಿನ್ಯೂಬಲ್ ಎನರ್ಜಿಯಲ್ಲಿ ಸೊ ಈ ಒಂದು ಫಿನಾನ್ಷಿಯಲ್ ಇಯರ್ 2024ರಲ್ಲಿ ಪಡೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದ ಶೇರ್ ಆಫ್ ಎಲೆಕ್ಟ್ರಿಸಿಟಿ ಫ್ರಮ್ ರಿನ್ಯೂಬಲ್ ಎನರ್ಜಿ ಆಸ್ ರಿಮೈನ್ಡ್ ಅಂಡರ್ 10% ಓವರ್ ದಿ ಪಾಸ್ಟ್ ಡೆಕೇಡ್. ಅಂದ್ರೆ ಕಳೆದ 10 ವರ್ಷಗಳಲ್ಲಿ ಈ ಒಂದು ನವೀಕರಿಸಬಹುದಾಗಿರ್ತಕ್ಕಂಥ ಇಂಧನದಿಂದ ಬರ್ತಕ್ಕಂಥ ಒಂದು ವಿದ್ಯುತ್ ಏನಿದೆ ಅದು 10%ಗಿಂತ ರೈಸ್ ಆಗ್ತಾ ಇಲ್ಲ. ಸೊ ಅದು 10% ಒಳಗಡೆನೆ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಯಾವ ಭಾರತೀಯ ರಾಜ್ಯಗಳು ಪೂರ್ವ ಹಿಮಾಲಯದ ಭಾಗದಲ್ಲಿ ಕಂಡುಬರುತ್ತವೆ? ಸೊ ವಿಚ್ ಇಂಡಿಯನ್ ಸ್ಟೇಟ್ಸ್ ಆರ್ ಪಾರ್ಟ್ ಆಫ್ ಈಸ್ಟರ್ನ್ ಹಿಮಾಲಯಸ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಈಸ್ಟರ್ನ್ ಹಿಮಾಲಯದಲ್ಲಿ ನಾವು ಅರುಣಾಚಲ್ ಪ್ರದೇಶ್ ಮತ್ತು ಸಿಕ್ಕಿಂ ಇವೆರಡು ರಾಜ್ಯಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನಂದ್ರೆ ಸೊ ವರ್ಲ್ಡ್ಸ್ ಟಾಲೆಸ್ಟ್ ಮೌಂಟೇನ್ ಆಗಿರ್ತಕ್ಕಂಥ ಈ ಒಂದು ಮೌಂಟ್ ಎವರೆಸ್ಟ್ ಅಥವಾ ಈ ಒಂದು ಹಿಮಾಲಯಸ್ ಅಲ್ಲಿ 10 ಮಿಲಿಯನ್ ಇಯರ್ಸ್ ಎಗೋ ಅಂದ್ರೆ 10 ಮಿಲಿಯನ್ ವರ್ಷಗಳಿಗಿಂತ ಹಿಂದೆ ಇರ್ತಕ್ಕಂಥ ಒಂದು ಫಾಸಿಲ್ ಅಥವಾ ಪಳೆಯು ಬಳಕೆ ಇಲ್ಲಿ ಬಹಿರಂಗಗೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆ ಒಂದು ಫಾಸಿಲ್ಗಳು ಯಾವ ಪ್ರಾಣಿಗಳಿಗೆ ಸೇರಿವೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡಬೇಕಾಗಿರುತ್ತೆ. ಅದ್ರ ಜೊತೆಗೆ ಸೊ ಈ ಒಂದು ಹಿಮಾಲಯಸ್ ಬಗ್ಗೆ ವೆರಿ ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ಕೂಡ ಸೊ ನಾವು ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡಬೇಕಾಗಿರುತ್ತೆ. ಸೊ ದರ್ ಈಸ್ ಅ ಡಿಸ್ಕವರಿ ಆಗಿರ್ತಕ್ಕಂಥದ್ದು ಶಿವಾಲಿಕ್ ರೀಜನ್ಸ್ ಆಫ್ ಹಿಮಾಲಯ. ಸೊ ಹಿಮಾಲಯದ ಶಿವಾಲಿಕ್ ರೀಜನ್ ಗಳಲ್ಲಿ ಈಗ ಒಂದು ಪತ್ತೆ ಆಗಿರುತ್ತೆ ಅಥವಾ ಒಂದು ಡಿಸ್ಕವರಿ ಆಗಿರುತ್ತೆ. ಸೊ ಈ ಒಂದು ಡಿಸ್ಕವರಿ ಅಂತಕ್ಕಂಥದ್ದು ವರ್ಲ್ಡ್ಸ್ ಟಾಲೆಸ್ಟ್ ಮೌಂಟೇನ್ ರೇಂಜ್ ಅಂದ್ರೆ ಪ್ರಪಂಚದ ಅತಿ ಎತ್ತರವಾಗಿರ್ತಕ್ಕಂಥ ಒಂದು ಪರ್ವತ ಶ್ರೇಣಿ ಆಗಿರ್ತಕ್ಕಂಥ ಹಿಮಾಲಯದ ಶಿವಾಲಿಕ್ ಪ್ರದೇಶಗಳಲ್ಲಿ ಸೊ ಈಗ ಒಂದು ಅಪರೂಪದ ಒಂದು ಫಾಸಿಲ್ ಅಥವಾ ಪಳೆಯು ಬಳಕೆ ಪತ್ತೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಫಾಸಿಲ್ ಏನಿದೆ ದೀಸ್ ಆರ್ ದಿ ಫಾಸಿಲ್ಸ್ ಆಫ್ ಕಾರ್ನಿವೋರ್ಸ್ ಮ್ಯಾಮಲ್ಸ್ ಡೇಟಿಂಗ್ ಬ್ಯಾಕ್ ಟು 10 ಮಿಲಿಯನ್ ಇಯರ್ಸ್ ಅಂದ್ರೆ 10 ಮಿಲಿಯನ್ ವರ್ಷಗಳ ಹಿಂದೆ ಬದುಕಿದ್ದ ಮಾಂಸಾಹಾರಿ ಪ್ರಾಣಿಗಳ ಸಸ್ತನಿಗಳ ಪಳೆಯುವಳಿಕೆಗಳನ್ನ ಇಲ್ಲಿ ಪತ್ತೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪಳೆಯುವಳಿಕೆಗಳು ಯಾವ ಇಪೋಕ್ಗೆ ಯಾವ ಯುಗಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಲೇಟ್ ಮಯೋಸೀನ್ ಯುಗಕ್ಕೆ ಅಂದ್ರೆ ಮಯೋಸೀನ್ ಯುಗ ಅಂತ ಬರುತ್ತೆ. ಅದರಲ್ಲಿ ಒಂದು ಹಳೆಯದಾದ ಅಥವಾ ಲೇಟ್ ಅಂದ್ರೆ ತುಂಬಾ ನಂತರದ ಈ ಒಂದು ಮಯೋಸಿನ್ ಯುಗದಲ್ಲಿ ಈ ಒಂದು ಪಳೆಯುವಳಿಕೆಗಳು ಅಥವಾ ಆ ಒಂದು ಯುಗಕ್ಕೆ ಸೇರಿರ್ತಕ್ಕಂಥ ಪ್ರಾಣಿಗಳ ಪಳೆಯುವಳಿಕೆಗಳು ಸಿಕ್ಕಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯು ಕ್ಯಾನ್ ಸಿ ದಿಸ್ ಪಿಕ್ಚರ್ ಅಥವಾ ಈ ಒಂದು ಟೈಮ್ ಸ್ಕೇಲ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಯುಆನ್ ಇಂದ ಸ್ಟಾರ್ಟ್ ಆಗುತ್ತೆ, ಅದಾದ್ಮೇಲೆ ಎರಾ ಬರುತ್ತೆ, ಅದಾದ್ಮೇಲೆ ಪೀರಿಯಡ್, ಅದಾದ್ಮೇಲೆ ಎಪೋಕ್ ಅಂತ ಬರುತ್ತೆ. ಸೊ ಯುಆನ್ ಅಂತ ಬಂದಾಗ ಒಂದನ್ನ ನಾವು ಫೆನೋರೋಜೋಯಿಕ್ ಯುಆನ್ ಅಂತ ಕರಿತೇವೆ. ಸೊ ಅದರಲ್ಲಿ ಮತ್ತೆ ಏನೇನು ಎರಾ ಬರುತ್ತೆ ಅಂದ್ರೆ ಸೆನೋಜೋಯಿಕ್, ಮೀಸೋಜೋಯಿಕ್ ಮತ್ತೆ ಪೆಲಿಯೋಜೋಯಿಕ್ ಅಂತ ಬರುತ್ತೆ. ಬಟ್ ನಾವಿವತ್ತು ಮಾತಾಡ್ತಾ ಇರ್ತಕ್ಕಂಥದ್ದು ಮೀಸೋಜೋಯಿಕ್ ಅಥವಾ ನಾವಿವತ್ತು ಮಾತಾಡ್ತಾ ಇರ್ತಕ್ಕಂಥ ಒಂದು ಎಪೋಕ್ ನ ನಾವೇನಂತ ಕರಿತೇವೆ ಅಂದ್ರೆ ಮಯೋಸೀನ್ ಎಪೋಕ್ ಅಂತ ಕರಿತೇವೆ. ಇಲ್ಲಿ ನೋಡಿ ಮಯೋಸೀನ್ ಎಪೋಕ್ ಇಲ್ಲಿ ಬರುತ್ತೆ. ಸೊ ಮಯೋಸೀನ್ ಎಪೋಕ್ ಯಾವುದರ ಭಾಗವಾಗಿರುತ್ತೆ ಅಂದ್ರೆ ಸೆನೋಜೋಯಿಕ್ ನ ಭಾಗವಾಗಿರುತ್ತೆ ಅಂದ್ರೆ ಸೆನೋಜೋಯಿಕ್ ಎರಾನ ಭಾಗವಾಗಿರುತ್ತೆ. ಸೆನೋಜೋಯಿಕ್ ಎರಾದಲ್ಲಿ ಒಂದು ಪೀರಿಯಡ್ ಬರುತ್ತೆ. ಆ ಒಂದು ಪೀರಿಯಡ್ ಅನ್ನ ನಾವು ನಿಯೋಜನ್ ಅಂತ ಕರಿತೇವೆ. ಸೊ ನಿಯೋಜನ್ ಅಲ್ಲಿ ಬರ್ತಕ್ಕಂಥ ಇಪಾಕ್ ಅನ್ನ ನಾವು ಮಯೋಸೀನ್ ಅಂತ ಕರಿತೇವೆ. ಸೊ ಈ ಮಯೋಸೀನ್ ನ ಲೇಟರ್ ಪಾರ್ಟ್ ಅಲ್ಲಿ ಸೊ ಈ ಒಂದು ಪ್ರಾಣಿಗಳು ಇದ್ದವು ಅಂತಕ್ಕಂಥ ಒಂದು ಮಾಹಿತಿಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಆ ಪ್ರಾಣಿಗಳ ಪಳೆಯುವಳಿಕೆಗಳು ಈಗ ಸಿಕ್ಕಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ಆಫ್ಟರ್ ಜುರಾಸಿಕ್ ಅಂದ್ರೆ ಈ ಒಂದು ಜುರಾಸಿಕ್ ಏನಿರುತ್ತೆ ಆ ಜುರಾಸಿಕ್ ಪೀರಿಯಡ್ ನ ನಂತರ ಕಂಡು ಬಂದಿರತಕ್ಕಂಥ ಪ್ರಾಣಿಗಳಾಗಿ ನಾವು ಇವುಗಳನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ತರ ಡಿಸ್ಕವರಿ ಆಗಿರ್ತಕ್ಕಂಥ ಪ್ರದೇಶ ಯಾವುದು ಅಂದ್ರೆ ಸೊ ಇದು ಶಿವಾಲಿಕ್ ಗ್ರೂಪ್ಸ್ ಗಳಲ್ಲಿ ಇದು ಪತ್ತೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರದೇಶ ಇಟ್ ಈಸ್ ನೋನ್ ಫಾರ್ ರಿಚ್ ಫಾಸಿಲ್ ಡೆಪಾಸಿಟ್ಸ್ ಸ್ಪ್ಯಾನಿಂಗ್ 18 ಮಿಲಿಯನ್ಸ್ ಟು 1 ಮಿಲಿಯನ್ ಇಯರ್ಸ್ ಎಗೋ ಅಂದ್ರೆ ಈ ಒಂದು ಶಿವಾಲಿಕ್ ಪ್ರದೇಶ ಏನಿದೆ ಸೊ ಇದು 18 ದಶಲಕ್ಷದಿಂದ 1 ದಶಲಕ್ಷ ವರ್ಷಗಳ ಹಿಂದೆ ಇರಬಹುದಾಗಿರ್ತಕ್ಕಂಥ ಪಳೆಯುವಳಿಕೆ ನಿಕ್ಷೇಪಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಈ ಒಂದು ಶಿವಾಲಿಕ್ ಪ್ರದೇಶದಲ್ಲಿ ಮತ್ತೆ ಈಗ ಪಳೆಯುವಳಿಕೆಗಳು ಸಿಕ್ಕಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಸಿಕ್ಕಿರ್ತಕ್ಕಂಥ ಮೋಸ್ಟ್ ಆಫ್ ದಿ ಫಾಸಿಲ್ಸ್ ಏನಿರುತ್ತೆ ಅವು ಕಾರ್ನಿವೋರಸ್ ಮ್ಯಾಮಲ್ಸ್ ಆಗಿರುತ್ತೆ ಅಂದ್ರೆ ಮಾಂಸಾಹಾರಿ ಸಸ್ತನಿಗಳ ಪಳೆಯುವಳಿಕೆಗಳು ಇಲ್ಲಿ ಸಿಕ್ಕಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯಾವ ರೀತಿಯ ಸಸ್ತನಿಗಳು ಸಿಕ್ಕಿರುತ್ತೆ ಅಂದ್ರೆ ಮಾರ್ಟಿಸ್ ಐಡೆಕೇರಿ ಅಂತ ಕರಿತೇವೆ. ಸೊ ಇದನ್ನ ನಾವು ಮಾರ್ಟಿಸ್ ಲಿಡೆಕೇರಿ ಅಂತ ಕರಿತೇವೆ. ಸೊ ಇದೊಂದು ಮಸ್ಟಿಲಿಡ್ ಆಗಿರುತ್ತೆ. ಸೊ ಈ ಚಿತ್ರದಲ್ಲಿ ನೀವು ನೋಡಬಹುದು ಆ ಮಸ್ಟಿಲಿಡ್ ಹೇಗೆ ಕಾಣಿಸುತ್ತೆ ಅಂತ. ಸೊ ಇದನ್ನ ನಾವು ಮಾರ್ಟಿಸ್ ಲಿಡೆಕೇರಿ ಅಂತ ಕರಿತೇವೆ. ಸೊ ಇನ್ನೊಂದನ್ನ ವಿವಿ ರಿಟ್ಸ್ ಅಂತ ಕರಿತೇವೆ. ಇದೊಂದು ಸಿವೆಟ್ ಆಗಿರುತ್ತೆ. ಸಿವೆಟ್ ಅಂದ್ರೆ ಇದೊಂದು ಬೆಕ್ಕಿನ ಜಾತಿಯ ಪ್ರಾಣಿ ಆಗಿರುತ್ತೆ. ಇನ್ನೊಂದನ್ನ ಫೆಲಿಟ್ಸ್ ಅಂತ ಕರಿತೇವೆ. ಇದು
ಬ್ಯಾಟ್ಸ್ ಆಗಿರುತ್ತೆ ಅಥವಾ ಬೆಕ್ಕುಗಳ ಜಾತಿಯ ಒಂದು ಪ್ರಾಣಿ ಆಗಿರುತ್ತೆ. ಸೊ ಅದ್ರ ಜೊತೆಗೆ 2 ನ್ಯೂ ಸ್ಪೀಶೀಸ್ ವರ್ ಐಡೆಂಟಿಫೈಡ್. ಒಂದನ್ನ ನಾವೇನಂತ ಕರಿತೀವಿ ಅಂದ್ರೆ ಸರ್ಕಮುಸ್ಟೆಲಾ ಬಪ್ರಾಲೆನ್ಸಿಸ್ ಅಂತ ಕರಿತೇವೆ, ಇನ್ನೊಂದನ್ನ ವೈವರ್ಸ್ರಿಡ್ ಅಂತ ಕರಿತೇವೆ. ಸೊ 2 ಹೊಸ ಪ್ರಭೇದಗಳು ಕೂಡ ಸೊ ಇಲ್ಲಿ ಕಂಡು ಬಂದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ನಾವು ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಅಂದ್ರೆ ಈ ಒಂದು ಪಳಿವಳಿಕೆಗಳು ಕಂಡು ಬಂದಿರತಕ್ಕಂಥ ಒಂದು ಮಹತ್ವ ಏನು ಅಂತ ನಾವು ಗಮನಿಸೋದಾದ್ರೆ, ಇಟ್ ಶೆಡ್ಸ್ ಲೈಟ್ ಆನ್ ಹೌ ಕಾರ್ನಿವೋರ್ ಮ್ಯಾಮಲ್ಸ್ ಅಡ್ಯಾಪ್ಟೆಡ್ ಟು ಚೇಂಜಿಂಗ್ ಎನ್ವೈರನ್ಮೆಂಟ್. ಸೊ ಈ ಒಂದು ಬದಲಾಗುತ್ತಿರುವ ಪರಿಸರ ವ್ಯವಸ್ಥೆಗೆ ಆ ಒಂದು ಸಸ್ತನಿಗಳು ಹೇಗೆ ಹೊಂದಿಕೆಯಾಗಿದ್ದವು ಅಂತಕ್ಕಂಥ ಒಂದು ಮಾಹಿತಿಯನ್ನ ಸೊ ಈ ಒಂದು ಡಿಸ್ಕವರಿ ಮುಖಾಂತರ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಇಟ್ ಹೈಲೈಟ್ಸ್ ಮೈಗ್ರೇಷನ್ ಪ್ಯಾಟರ್ನ್ಸ್ ವಿತ್ ಸಮ್ ಸ್ಪೀಶೀಸ್ evolving smaller body size as they moved from Europe to Asia. ಅಂದ್ರೆ ಇಲ್ಲಿ ಸಿಕ್ಕಿರ್ತಕ್ಕಂಥ ಕೆಲವೊಂದು ಪ್ರಭೇದಗಳು ಯುರೋಪ್ನ ಆರಿಜಿನ್ ಆಗಿರುತ್ತೆ, ಅಂದ್ರೆ ಯುರೋಪ್ನ ಮೂಲಗಳಾಗಿರ್ತವೆ. ಸೊ ಆ ಒಂದು ಯುರೋಪ್ನ ಮೂಲದ ಪ್ರಾಣಿಗಳು ಇಲ್ಲಿ ಮೈಗ್ರೇಟ್ ಏನಾಗಿರ್ತವೆ, ಸೊ ಅವುಗಳ ಬಾಡಿ ಸೈಜ್ ಚಿಕ್ಕದಾಗಿರುತ್ತೆ. ಸೊ ಹಾಗಿದ್ರೆ ಆ ಒಂದು ಮಾರ್ಫಾಲಜಿಕಲ್ ಚೇಂಜಸ್ ಹೇಗಾಯ್ತು ಅಂತಕ್ಕಂಥ ಒಂದು ಅಧ್ಯಯನವನ್ನ ಕೂಡ ಸೊ ಈ ಒಂದು ಫಾಸಿಲ್ಗಳ ಮುಖಾಂತರ ಸ್ಟಡಿ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಮೋರ್ ಅಬೌಟ್ ಹಿಮಾಲಯಸ್ ಬಗ್ಗೆ ಸ್ವಲ್ಪ ಬೇಸಿಕ್ ಮಾಹಿತಿಯನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಸೊ ದಿಸ್ ಇಸ್ ಸ್ಟ್ರೆಚಿಂಗ್ ಅಕ್ರಾಸ್ ಸೆವೆರಲ್ ಕಂಟ್ರೀಸ್, ಅಂದ್ರೆ ಅನೇಕ ರಾಷ್ಟ್ರಗಳ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದೊಂದು ಡೈವರ್ಸ್ ರೇಂಜಸ್ ಆಫ್ ಜಿಯೋಗ್ರಫಿ, ಇಕೋಸಿಸ್ಟಮ್ ಮತ್ತೆ ಕಲ್ಚರಲ್ ಹೆರಿಟೇಜಸ್ ಅನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ಪರ್ವತ ಶ್ರೇಣಿ ಅಂತ ಕರೀಬಹುದಾಗಿರುತ್ತೆ. ಸೊ ದಿಸ್ ಇಸ್ ಸ್ಪ್ಯಾನಿಂಗ್ ಅಕ್ರಾಸ್ ಇಂಡಿಯಾ, ನೇಪಾಲ್, ಭೂತಾನ್, ಚೈನಾ ಅಂದ್ರೆ ಟಿಬೆಟ್ನ ಅಟೋನಮಸ್ ರೀಜನ್ ಅಲ್ಲಿ ನೋಡಬಹುದಾಗಿರುತ್ತೆ, ಮತ್ತೆ ಪಾಕಿಸ್ತಾನದ ಭಾಗದಲ್ಲಿ ಇದು ಸ್ಟ್ರೆಚ್ ಆಗಿರ್ತಕ್ಕಂಥ ಒಂದು ಭಾಗವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಹಿಮಾಲಯಸ್ ಅನ್ನ ನಾವು ಬೇಸಿಕಲಿ ಸೊ ಈ ಕಡೆ ಇರ್ತಕ್ಕಂಥದ್ದನ್ನ ನಾವು ವೆಸ್ಟರ್ನ್ ಹಿಮಾಲಯಸ್, ದೆನ್ ಸೆಂಟ್ರಲ್ ಮಧ್ಯದ ಹಿಮಾಲಯಗಳು, ಮತ್ತೆ ಈಸ್ಟರ್ನ್ ಹಿಮಾಲಯಸ್ ಅಥವಾ ಪೂರ್ವದ ಹಿಮಾಲಯಗಳು ಅಂತ ಹೇಳ್ತೇವೆ. ಸೊ ಇದರ ಮೇಲೆ ಇರ್ತಕ್ಕಂಥದ್ದನ್ನ ನಾವು ಟ್ರಾನ್ಸ್ ಹಿಮಾಲಯಸ್ ಅಂತ ಹೇಳ್ತೇವೆ, ಕೆಳಗಡೆ ಇರ್ತಕ್ಕಂಥದ್ದನ್ನ ನಾವು ಶಿವಾಲಿಕ್ಸ್ ಅಂತ ಕರೀತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ಹೌ ವಿ ಬ್ರೀಫ್ಲಿ ಕ್ಲಾಸಿಫೈಡ್ ಡಿಫರೆಂಟ್ ಝೋನ್ಸ್ ಆಫ್ ಹಿಮಾಲಯ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈಗ ಟ್ರಾನ್ಸ್ ಹಿಮಾಲಯಸ್ ಅಲ್ಲಿ ಬಂದಾಗ ಇಲ್ಲಿ ಜಶ್ಕರ್ ರೇಂಜ್ ಅಂತ ಕಾಣಿಸುತ್ತೆ, ಅದಾದ್ಮೇಲೆ ಲಡಾಖ್ ರೇಂಜ್ ಅಂತ ಬರುತ್ತೆ, ಕಾರಾಮ್ ಕೋರಮ್ ಅಂತ ಕರಿತೇವೆ. ಸೊ ಇವೆಲ್ಲವನ್ನ ಕೂಡ ನಾವು ಟ್ರಾನ್ಸ್ ಹಿಮಾಲಯದಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇಲ್ಲೊಂದು ಪಾಸ್ ಬರುತ್ತೆ, ಅದನ್ನ ನಾವು ಜೋಜಿಲಾ ಪಾಸ್ ಅಂತ ಕರಿತೇವೆ. ಸೊ ಇದನ್ನ ಬಹಳ ಎಕ್ಸಾಮ್ಸ್ ಅಲ್ಲಿ ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ. ಸೊ ಅದಾದ್ಮೇಲೆ ಇಲ್ಲಿರ್ತಕ್ಕಂಥ ಕೆಲವೊಂದು ಪರ್ವತಗಳನ್ನ ನಾವು ನೋಡೋದಾದ್ರೆ, ಒಂದನ್ನ ರಾಕಪೋಶಿ ಅಂತ ಕರಿತೇವೆ, ಇನ್ನೊಂದನ್ನ ನಂಗಾ ಪರ್ವತ ಅಂತ ಕರಿತೇವೆ. ಸೊ ಇವೆಲ್ಲ ಕೂಡ ವೆಸ್ಟರ್ನ್ ಅಥವಾ ಈ ಒಂದು ಟ್ರಾನ್ಸ್ ಹಿಮಾಲಯದಲ್ಲಿ ಬರ್ತಕ್ಕಂಥ ಒಂದು ಪರ್ವತಗಳಾಗಿರುತ್ತೆ. ಸೊ ಅದಾದ್ಮೇಲೆ ಮಿಡಲ್ಗೆ ಬಂದಾಗ ವಿ ಕ್ಯಾನ್ ಸಿ ಮೌಂಟ್ ಎವರೆಸ್ಟ್. ಸೊ ಈ ಒಂದು ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ಏನಿದೆ, ಸೊ ದಿಸ್ ಇಸ್ ದೇರ್ ಇನ್ ನೇಪಾಲ್. ಸೊ ನೇಪಾಳದಲ್ಲಿರ್ತಕ್ಕಂಥ ಈ ಒಂದು ಮೌಂಟೇನ್ ಎವರೆಸ್ಟ್ ಏನಿದೆ, ಸೊ ಇದು ಮಿಡಲ್ ಹಿಮಾಲಯಸದಲ್ಲಿ ಬರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ನೋನ್ ಟು ಬಿ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ಅಥವಾ ಪ್ರಪಂಚದ ಅತ್ಯಂತ ಎತ್ತರವಾದ ಶಿಖರವಾಗಿರುತ್ತೆ. ಸೊ ಅದ್ರ ಜೊತೆಗೆ ನಾವು ಮಕಾಲುವನ್ನ ನೋಡಬಹುದು, ಅದಾದ್ಮೇಲೆ ದೌಲಾಗಿರಿ ಮತ್ತೆ ಅನ್ನಪೂರ್ಣವನ್ನ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇಲ್ಲಿ ಕಾಂಚನಜುಂಗ ಅಂತ ನೀವೇನ್ ನೋಡ್ತಾ ಇದ್ದೀರಾ, ಸೊ ಇದು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಪೀಕ್ ಆಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಮಟ್ಟಿಗೆ ಹೈಯೆಸ್ಟ್ ಪೀಕ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಈ ಕಾಂಚನಜುಂಗ ಅಂತಕ್ಕಂಥದ್ದು ಈಸ್ಟರ್ನ್ ಹಿಮಾಲಯದಲ್ಲಿ ಬರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈಸ್ಟರ್ನ್ ಹಿಮಾಲಯದಲ್ಲಿ ನಾವು ಈ ಒಂದು ಡಫ್ಲಾ ಹಿಲ್ಸ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಹಿಮಾಲಯಸ್ ಮತ್ತೆ ಈ ತರ ಸದರ್ನ್ ಬೆಂಡ್ ಆಗಿರುತ್ತೆ, ಅಂದ್ರೆ ದಕ್ಷಿಣದ ಕಡೆಗೆ ಅದು ಬಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇನ್ ದ ಫಾರ್ಮ್ ಆಫ್ ಪಟ್ಗೈ ಬಮ್ ಮತ್ತೆ ನಾಗಾ ಹಿಲ್ಸ್ ರೂಪದಲ್ಲಿ ಅದು ಬೆಂಡ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಮೇಘಾಲಯದಲ್ಲಿ ಗಾರೋ, ಕಾಸಿ ಮತ್ತೆ ಜೈಂತಿಯಾ ಹಿಲ್ಸ್ ಅಂತ ಬರುತ್ತೆ, ಬಟ್ ದೇ ಆರ್ ನಾಟ್ ಪಾರ್ಟ್ ಆಫ್ ಹಿಮಾಲಯ. ಸೊ ಅದು ಹಿಮಾಲಯದ ಭಾಗವಾಗಿರೋದಿಲ್ಲ. ಸೊ ಇಷ್ಟು ಮಾಹಿತಿ ನಿಮಗೆ ಅಟ್ಲೀಸ್ಟ್ ಮಿನಿಮಮ್ ಇನ್ಫಾರ್ಮೇಶನ್ ಅಬೌಟ್ ಹಿಮಾಲಯ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ಹಿಮಾಲಯದ ಪ್ರಮುಖ ಪ್ರದೇಶಗಳನ್ನು ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಮೊದಲನೇದನ್ನ ಈಸ್ಟರ್ನ್ ಅಥವಾ ಪೂರ್ವ ಹಿಮಾಲಯ ಅಂತ ಹೇಳ್ತೇವೆ. ಸೊ ಇದು ನಾರ್ತ್ ಈಸ್ಟರ್ನ್ ಇಂಡಿಯಾನ ಕವರ್ ಮಾಡುತ್ತೆ, ಅಂದ್ರೆ ನಮ್ಮ ಭಾರತ ದೇಶದ ಈಶಾನ್ಯ ರಾಜ್ಯಗಳನ್ನ ಕವರ್ ಮಾಡ್ತಕ್ಕಂಥ ಒಂದು ಹಿಮಾಲಯವಾಗಿರುತ್ತೆ. ಪರ್ಟಿಕ್ಯುಲರ್ಲಿ ಅರುಣಾಚಲ್ ಪ್ರದೇಶ್, ಸಿಕ್ಕಿಂ, ಭೂತಾನ್ ಮತ್ತೆ ಸೌತ್ ಈಸ್ಟ್ ಟಿಬೆಟ್ ಅನ್ನ ಕವರ್ ಮಾಡ್ತಕ್ಕಂಥ ಒಂದು ಹಿಮಾಲಯನ್ ರೇಂಜಸ್ ಅನ್ನ ನಾವು ಪೂರ್ವ ಹಿಮಾಲಯಸ್ ಅಂತ ಕರಿತೇವೆ. ಸೊ ಇದರಲ್ಲಿರ್ತಕ್ಕಂಥ ಹೈಯೆಸ್ಟ್ ಪೀಕ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕಾಂಚನಜುಂಗ ಅಂತ ಕರಿತೇವೆ. ಸೊ ಇದು ಇಂಡಿಯಾಸ್ ಟಾಲೆಸ್ಟ್ ಪೀಕ್ ಆಗಿ ನಾವು ಕಾಂಚನಜುಂಗವನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿ ಡೆನ್ಸ್ ಫಾರೆಸ್ಟ್ ಅಂದ್ರೆ ದಟ್ಟವಾಗಿರ್ತಕ್ಕಂಥ ಅರಣ್ಯಗಳು, ಟೀ ಪ್ಲಾಂಟೇಶನ್ ಅಂದ್ರೆ ಚಹಾ ತೋಟಗಳು, ಮತ್ತೆ ರೇರ್ ಸ್ಪೀಶೀಸ್ ಲೈಕ್ ಪಾಂಡಾ ರೀತಿಯಲ್ಲಿರ್ತಕ್ಕಂಥ ಅಪರೂಪದ ಪ್ರಭೇದಗಳನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಅದಾದ್ಮೇಲೆ ಬರುತ್ತೆ ಸೆಂಟ್ರಲ್ ಹಿಮಾಲಯಸ್
ಅಥವಾ ಮಧ್ಯ ಹಿಮಾಲಯ ಅಂತ ಹೇಳ್ತೇವೆ. ಸೊ ಇದು ಮೇಜರ್ಲಿ ನೇಪಾಲ್ ಅಂಡ್ ಸರ್ಟನ್ ಪಾರ್ಟ್ಸ್ ಆಫ್ ನಾರ್ದರ್ನ್ ಇಂಡಿಯಾ, ಅಂದ್ರೆ ನಮ್ಮ ಭಾರತ ದೇಶದ ಪ್ರಮುಖವಾಗಿ ಉತ್ತರಾಖಂಡ ರಾಜ್ಯದಲ್ಲಿ ಈ ಒಂದು ಸೆಂಟ್ರಲ್ ಹಿಮಾಲಯವನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಸೆಂಟ್ರಲ್ ಹಿಮಾಲಯದಲ್ಲಿ ನಾವು ಮೌಂಟ್ ಎವರೆಸ್ಟ್ ಅಥವಾ ವಿಶ್ವದ ಅತ್ಯಂತ ಎತ್ತರವಾದ ಶಿಖರವಾಗಿರ್ತಕ್ಕಂಥ ಮೌಂಟ್ ಎವರೆಸ್ಟ್ ಅನ್ನ ನೋಡಬಹುದಾಗಿರುತ್ತೆ. ಹಾಗಿದ್ರೆ ವೆರಿ ರೀಸೆಂಟ್ ಮೆಷರ್ಮೆಂಟ್ ನ ಪ್ರಕಾರ ಸೊ ವಾಟ್ ಇಸ್ ದಿ ಹೈಟ್ ಆಫ್ ಮೌಂಟ್ ಎವರೆಸ್ಟ್ ಅನ್ನೋದನ್ನ ಸೊ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಈ ಒಂದು ರೀಜನ್ ಅಲ್ಲಿ ನಾವು ಗ್ಲೇಷಿಯಲ್ ವ್ಯಾಲೀಸ್ ಅಥವಾ ಹಿಮ ನದಿ ಕಣಿವೆಗಳನ್ನ ಹೆಚ್ಚಾಗಿ ನೋಡಬಹುದು. ಅದಾದ್ಮೇಲೆ ಗ್ಯಾಂಜಸ್ ಟ್ರಿಬ್ಯೂಟರೀಸ್ ಅಂದ್ರೆ ಗಂಗಾ ನದಿಯ ಉಪನದಿಗಳನ್ನ ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಟ್ರೆಡಿಷನಲ್ ಕಲ್ಚರ್ಸ್ ಅಥವಾ ಸಾಂಪ್ರದಾಯಿಕ ಸಂಸ್ಕೃತಿಗಳ ಮಿಶ್ರಣವನ್ನ ಹೊಂದಿರತಕ್ಕಂತ ಒಂದು ಭಾಗವಾಗಿ ನಾವು ಮಧ್ಯ ಹಿಮಾಲಯಸ್ ಅನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಕೊನೆಯದಾಗಿ ಬರುತ್ತೆ ವೆಸ್ಟರ್ನ್ ಹಿಮಾಲಯಸ್ ಅಥವಾ ಪಶ್ಚಿಮ ಹಿಮಾಲಯಗಳು ಅಂತ ಹೇಳ್ತೇವೆ. ಸೊ ಇದು ನಾರ್ದರ್ನ್ ಇಂಡಿಯಾದಲ್ಲಿ ಬರುತ್ತೆ, ಅಂದ್ರೆ ಭಾರತ ದೇಶದ ಉತ್ತರ ಭಾಗದಲ್ಲಿ ಬರುತ್ತೆ. ಸೊ ಪರ್ಟಿಕ್ಯುಲರ್ಲಿ ಒಂದು ಹಿಮಾಚಲ್ ಪ್ರದೇಶ್, ಜಮ್ಮು ಕಾಶ್ಮೀರ್ ಮತ್ತು ಲಡಾಖ್ ರಾಜ್ಯಗಳನ್ನ ಒಳಗೊಂಡಿರುತ್ತೆ. ಅದ್ರ ಜೊತೆಗೆ ನಾರ್ತ್ ವೆಸ್ಟ್ ಆಫ್ ಪಾಕಿಸ್ತಾನ್ ಅಂದ್ರೆ ಪಾಕಿಸ್ತಾನದ ವಾಯುವ್ಯ ಭಾಗ ಮತ್ತೆ ಸ್ವಲ್ಪ ಅಫ್ಘಾನಿಸ್ತಾನ ಭಾಗದಲ್ಲೂ ಕೂಡ ಸೊ ಈ ಒಂದು ಪಶ್ಚಿಮ ಹಿಮಾಲಯಗಳು ಸ್ಪ್ರೆಡ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಭಾಗದಲ್ಲಿ ನಾವು ನಂಗಾ ಪರ್ಬತ್ ಅಂಡ್ ಡೈವರ್ಸ್ ಟೆರೈನ್ ಫ್ರಮ್ ವ್ಯಾಲೀಸ್ ಟು ಕೋಲ್ಡ್ ಡೆಸರ್ಟ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಪ್ರಮುಖವಾಗಿ ನಂಗಾ ಪರ್ಬತ್ ಇರುತ್ತೆ, ಅದ್ರ ಜೊತೆಗೆ ಎತ್ತರವಾದ ಶಿಖರಗಳನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಕಣಿವೆಗಳಿಂದ ಹಿಡಿದು ಶೀತ ಮರುಭೂಮಿಗಳವರೆಗೆ ಇರತಕ್ಕಂತ ವಿವಿಧ ರೀತಿಯ ಪರಿಸರ ವ್ಯವಸ್ಥೆಗಳನ್ನ ಈ ವೆಸ್ಟರ್ನ್ ಹಿಮಾಲಯಸದಲ್ಲಿ ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ರಿಚ್ ಇನ್ ಬುದ್ಧಿಸ್ಟ್ ಮೊನೆಸ್ಟ್ರೀಸ್, ಅಂದ್ರೆ ಈ ಒಂದು ಭಾಗ ಏನಿದೆ ಬೌದ್ಧ ಮೊನೆಸ್ಟ್ರಿಗಳಿಂದ ಶ್ರೀಮಂತವಾಗಿರ್ತಕ್ಕಂಥ ಒಂದು ಭಾಗವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಟ್ರಾನ್ಸ್ ಹಿಮಾಲಯ ಅಂತ ಬರುತ್ತೆ. ಸೊ ಇದು ಬಿಯಾಂಡ್ ದ ಮೇನ್ ರೇಂಜಸ್ ಆಫ್ ಹಿಮಾಲಯ, ಮೋಸ್ಟ್ಲಿ ಇನ್ ಟಿಬೆಟ್ ಮತ್ತೆ ಲಡಾಖ್. ಅಂದ್ರೆ ಈ ಮುಖ್ಯ ಹಿಮಾಲಯ ಏನಿರುತ್ತೆ ಆಸ್ ವಿ ಡಿಸ್ಕಸ್ ವೆಸ್ಟರ್ನ್, ಮಿಡಲ್ ಮತ್ತೆ ಈಸ್ಟರ್ನ್ ಹಿಮಾಲಯ ಅಂತ ಏನ್ ಡಿಸ್ಕಸ್ ಮಾಡಿದ್ವಿ, ಸೊ ಅದನ್ನ ಹೊರತುಪಡಿಸಿ ಇರತಕ್ಕಂಥ ಹಿಮಾಲಯನ್ ಶ್ರೇಣಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಟ್ರಾನ್ಸ್ ಹಿಮಾಲಯ ಅಂತ ಹೇಳ್ತೇವೆ. ಸೊ ದಿಸ್ ಇಸ್ ಮೋಸ್ಟ್ಲಿ ಫೌಂಡ್ ಇನ್ ಟಿಬೆಟ್ ಅಂಡ್ ಲಡಾಖ್ ನಲ್ಲಿ ಕಂಡು ಬರತಕ್ಕಂಥ ಒಂದು ಹಿಮಾಲಯ ಆಗಿರುತ್ತೆ. ಸೊ ಈ ಭಾಗದ ಒಂದು ಗುಣಲಕ್ಷಣಗಳನ್ನ ನಾವು ನೋಡೋದಾದ್ರೆ ಕೋಲ್ಡ್ ಡೆಸರ್ಟ್ಸ್ ಗಳನ್ನ ಅಂದ್ರೆ ಶೀತದ ಮರುಭೂಮಿಗಳನ್ನ ನಾವು ನೋಡಬಹುದಾಗಿರುತ್ತೆ. ಪ್ಲೇಟ್ಯೂಸ್ ಅಥವಾ ಪ್ರಸ್ಥಭೂಮಿಗಳನ್ನ ನಾವು ನೋಡಬಹುದಾಗಿರುತ್ತೆ. ಚಾಂಗ್ತಾಂಗ್ ಪ್ಲೇಟ್ಯೂ ಅಂತಕ್ಕಂಥದ್ದು ಸೊ ಇಲ್ಲಿ ತುಂಬಾ ಫೇಮಸ್ ಆಗಿರ್ತಕ್ಕಂಥ ಅಥವಾ ವೆರಿ ಇಂಪಾರ್ಟೆಂಟ್ ಪ್ಲೇಟ್ಯೂ ಇನ್ ದಿಸ್ ರೀಜನ್ ಅನ್ನೋದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ವೆಜಿಟೇಷನ್ ಅಥವಾ ಸಸ್ಯ ವರ್ಗ ತುಂಬಾ ವಿರಳವಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಔಟರ್ ಹಿಮಾಲಯ ಅಂತ ಬರುತ್ತೆ, ಇದನ್ನ ನಾವು ಶಿವಾಲಿಕ್ ಹಿಲ್ಸ್ ಅಂತ ಕೂಡ ಕರಿತೇವೆ. ಸೊ ಇದನ್ನ ನಾವು ಸದರ್ನ್ ಮೋಸ್ಟ್ ರೇಂಜಸ್ ಅಂತ ಕರಿತೇವೆ, ಅಂದ್ರೆ ಹಿಮಾಲಯದ ದಕ್ಷಿಣದ ತುದಿಯಲ್ಲಿರ್ತಕ್ಕಂಥ ಶ್ರೇಣಿಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಶಿವಾಲಿಕ್ಸ್ ಅಂತ ಕರಿತೇವೆ. ಸೊ ದಿಸ್ ಫಾಲ್ಸ್ ವಿತ್ ಇನ್ ಇಂಡಿಯಾ, ನಮ್ಮ ಭಾರತ ದೇಶದಲ್ಲಿ ಬರ್ತಕ್ಕಂಥ ಒಂದು ರೇಂಜ್ ಆಗಿರುತ್ತೆ. ಸೊ ಪರ್ಟಿಕ್ಯುಲರ್ಲಿ ಸ್ಟೇಟ್ಸ್ ಅನ್ನ ಹೇಳೋದಾದ್ರೆ ಪಂಜಾಬ್, ಹಿಮಾಚಲ್ ಮತ್ತೆ ಉತ್ತರಾಖಂಡದಲ್ಲಿ ಇದು ಸ್ಪ್ರೆಡ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಫುಟ್ ಹಿಲ್ಸ್ ಅಂತ ಕೂಡ ಹೇಳ್ಬೋದಾಗಿರುತ್ತೆ, ಅಂದ್ರೆ ಹಿಮಾಲಯದ ತಪ್ಪಲಿನ ಪ್ರದೇಶ ಅಂತ ಕೂಡ ಹೇಳ್ಬೋದಾಗಿರುತ್ತೆ. ಸೊ ವಿತ್ ಮಾಡರೇಟ್ ಎಲಿವೇಶನ್, ಅಂದ್ರೆ ತುಂಬಾ ಎತ್ತರವನ್ನ ಹೊಂದಿರೋದಿಲ್ಲ, ಸ್ವಲ್ಪ ಮಧ್ಯಮ ಎತ್ತರವನ್ನ ಹೊಂದಿರತಕ್ಕಂಥ ಪೀಕ್ಸ್ ಗಳನ್ನ ನಾವು ನೋಡಬಹುದು. ಫರ್ಟೈಲ್ ವ್ಯಾಲೀಸ್ ಅನ್ನ ನಾವು ನೋಡಬಹುದು, ಅಂದ್ರೆ ತುಂಬಾ ಫಲವತ್ತಾಗಿರ್ತಕ್ಕಂಥ ಕಣಿವೆಗಳನ್ನ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಫಾರೆಸ್ಟೆಡ್ ಸ್ಲೋಪ್ಸ್ ಅಂದ್ರೆ ಅರಣ್ಯ ಇಳಿಜಾರುಗಳನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶವನ್ನ ನಾವು ಟ್ರಾನ್ಸ್ ಹಿಮಾಲಯ ಅಂತ ಕರಿತೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ವೇವ್ಸ್ 2025ರಲ್ಲಿ ಭಾಗವಹಿಸಲು ಭಾರತ ಯಾವ ದೇಶವನ್ನು ಆಹ್ವಾನಿಸಿದೆ? ಸೊ ವಿಚ್ ಕಂಟ್ರಿ ಹ್ಯಾಸ್ ಇಂಡಿಯಾ ಇನ್ವೈಟೆಡ್ ಟು ಪಾರ್ಟಿಸಿಪೇಟ್ ಇನ್ ವೇವ್ಸ್ 2025? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವೇವ್ಸ್ಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಭಾರತ ರಾಷ್ಟ್ರ ಚಿಲಿ ರಾಷ್ಟ್ರವನ್ನ ಇನ್ವೈಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಂಡಿಯಾ ಇನ್ವೈಟ್ಸ್ ಚಿಲಿ ಟು ಪಾರ್ಟಿಸಿಪೇಟ್ ಇನ್ ವೇವ್ಸ್ 2025. ವೇವ್ಸ್ 2025 ಅಂದ್ರೆ ಏನು ಅನ್ನೋದನ್ನ ನಾನು ಆರ್ಟಿಕಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ವೇವ್ಸ್ 2025ಗೆ ಇನ್ವೈಟ್ ಮಾಡಿರ್ತಕ್ಕಂಥ ಕಂಟ್ರಿ ಯಾವುದು ಅಂದ್ರೆ ಚಿಲಿಯನ್ನ ನಮ್ಮ ಭಾರತ ದೇಶ ಆಹ್ವಾನ ಮಾಡಿರುತ್ತೆ. ಸೊ ಈ ಒಂದು ಇವೆಂಟ್ ನಡೀತಕ್ಕಂಥದ್ದು ನಮ್ಮ ಭಾರತ ದೇಶದ ಮುಂಬೈನಲ್ಲಿ ನಡೀತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಚಿಲಿ ಅಂತಕ್ಕಂಥದ್ದು ಸೌತ್ ಅಮೆರಿಕಾದಲ್ಲಿ ಬರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇದು ಚಿಲಿ ಶೇಪ್ ಅಲ್ಲೇ ಇರುತ್ತೆ, ಅಂದ್ರೆ ಚಿಲ್ಲಿ ಮೆಣಸಿನಕಾಯಿ ಶೇಪ್ ಅಲ್ಲಿ ಇರ್ತಕ್ಕಂಥ ಒಂದು ಕಂಟ್ರಿ ಆಗಿರುತ್ತೆ. ಸೊ ಈ ಒಂದು ಕಂಟ್ರಿಯನ್ನ ನಾವು ಚಿಲಿ ಅಂತ ಕರಿತೇವೆ. ಸೊ ಚಿಲಿಯ ಎಕ್ಸ್ಪ್ಯಾಂಡೆಡ್ ಮ್ಯಾಪ್ ಅನ್ನ ನೀವು ಇಲ್ಲಿ ನೋಡೋದಾದ್ರೆ ಸೊ ಅದು ಪೆರು ಒಂದಿಗೆ ತನ್ನ ಗಡಿಯನ್ನ ಶೇರ್ ಮಾಡ್ಕೊಳ್ಳುತ್ತೆ, ಬೊಲಿವಿಯಾದೊಂದಿಗೆ
ಒಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಅಲಾಂಗ್ ವಿತ್ ದಟ್ ಅರ್ಜೆಂಟೈನಾ ಜೊತೆಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ಕಂಟ್ರಿ ಆಗಿರುತ್ತೆ. ಸೊ ಚಿಲಿ ರಾಷ್ಟ್ರದ ಕ್ಯಾಪಿಟಲ್ ಸಿಟಿಯನ್ನ ನಾವು ಸ್ಯಾಂಟಿಯಾಗೋ ಅಂತ ಕರಿತೇವೆ. ಸೊ ಚಿಲಿಯಲ್ಲಿ ಒಂದು ಫೇಮಸ್ ಮೌಂಟೇನ್ ಇರುತ್ತೆ, ಅದನ್ನ ನಾವು ಆಂಡೀಸ್ ಮೌಂಟೇನ್ ಅಂತ ಕರಿತೇವೆ. ಸೊ ಇದು ನಾರ್ದರ್ನ್ ಪಾರ್ಟ್ ಆಫ್ ಚಿಲಿಯಿಂದ ಆಲ್ಮೋಸ್ಟ್ ಸದರ್ನ್ ಪಾರ್ಟ್ ಆಫ್ ಚಿಲಿವರೆಗೂ ಸ್ಪ್ರೆಡ್ ಆಗಿರ್ತಕ್ಕಂಥ ಒಂದು ಮೌಂಟೇನ್ ಆಗಿ ನಾವು ಈ ಒಂದು ಆಂಡೀಸ್ ಪರ್ವತಗಳನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಚಿಲಿಯಲ್ಲಿ ಒಂದು ಫೇಮಸ್ ಡೆಸರ್ಟ್ ಇರುತ್ತೆ. ಆ ಫೇಮಸ್ ಡೆಸರ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಅಟಕಾಮಾ ಡೆಸರ್ಟ್ ಅಂತ ಹೇಳ್ತೇವೆ. ಸೊ ಅದಾದ್ಮೇಲೆ ಚಿಲಿ ಈ ಒಂದು ಪೆಸಿಫಿಕ್ ಓಷನ್ ಜೊತೆಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ರಾಷ್ಟ್ರವನ್ನ ಈಗ ನಮ್ಮ ಭಾರತ ರಾಷ್ಟ್ರ ವೇವ್ಸ್ 2025 ಗೆ ಇನ್ವೈಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ನಾವು ವಾಟ್ ಯು ಮೀನ್ ಬೈ ವೇವ್ಸ್ ಅನ್ನ ನಾವು ವರ್ಲ್ಡ್ ಆಡಿಯೋ ವಿಜುವಲ್ ಅಂಡ್ ಎಂಟರ್ಟೈನ್ಮೆಂಟ್ ಸಮಿಟ್ 2025 ಅಂತ ಹೇಳ್ತೇವೆ. ಸೊ ಈ ಒಂದು ವಿಶ್ವ ಆಡಿಯೋ ವಿಜುವಲ್ ಮತ್ತು ಮನೋರಂಜನಾ ಶೃಂಗಸಭೆ ಆಗಿರುತ್ತೆ. ಸೊ ಈ ಒಂದು ಶೃಂಗಸಭೆಗೆ ಚಿಲಿ ರಾಷ್ಟ್ರವನ್ನ ಇನ್ವೈಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಇನ್ವಿಟೇಷನ್ ಏನಿದೆ, ಸೊ ಇಟ್ ಇಸ್ ದಿ ಸಿಂಬಲ್ ಆಫ್ ಗ್ಲೋಬಲ್ ಕೊಲಾಬ್ರೇಷನ್, ಅಂದ್ರೆ ಬೇರೆ ದೇಶಗಳೊಂದಿಗೆ ಒಂದು ಕೊಲಾಬ್ರೇಷನ್ ಮಾಡ್ಕೊಳ್ತಕ್ಕಂಥದ್ದು. ಅಂಡ್ ದಿ ಎಂಟರ್ಟೈನ್ಮೆಂಟ್ ಅಂಡ್ ಆಡಿಯೋ ವಿಜುವಲ್ ಸೆಕ್ಟರ್, ಅಂದ್ರೆ ಈ ಒಂದು ಮನೋರಂಜನೆ ಮತ್ತು ಆಡಿಯೋ ವಿಜುವಲ್ ವಲಯದಲ್ಲಿ ಜಾಗತಿಕ ಸಹಯೋಗ ಮತ್ತು ಸಂವಾದವನ್ನ ಬೆಳೆಸುವ ಗುರಿಯಿಂದ ಸೊ ಚಿಲಿಯನ್ನ ಇನ್ವೈಟ್ ಮಾಡಿರ್ತಕ್ಕಂಥದ್ದು ಅಥವಾ ಈ ಒಂದು ಎಂಟೈರ್ ಪ್ರೋಗ್ರಾಮ್ ಮಾಡ್ತಾ ಇರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಇವೆಂಟ್ ಅಲ್ಲಿ ಇಂಡಸ್ಟ್ರಿ ಲೀಡರ್ಸ್, ಪಾಲಿಸಿ ಮೇಕರ್ಸ್ ಮತ್ತೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗಳು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಬಂದು ಒಂದು ಚರ್ಚೆ ಮಾಡ್ತಕ್ಕಂಥ ಒಂದು ವೇದಿಕೆಯಾಗಿ ನಾವು ಇದನ್ನ ಗಮನಿಸಬಹುದಾಗಿರುತ್ತೆ. ನಾವು ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಚಿಲಿಗೆ ಚಿಲಿಯ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ, ಸೊ ಇಟ್ ಪ್ರೊವೈಡ್ಸ್ ಅನ್ ಆಪರ್ಚುನಿಟಿ ಫಾರ್ ಶೋ ಕೇಸಿಂಗ್ ಇಟ್ಸ್ ಕಲ್ಚರಲ್ ಅಂಡ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. ಅಂದ್ರೆ ಚಿಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಸ್ಕೃತಿ ಆಗಿರ್ಬೋದು, ತನ್ನ ಮನರಂಜನಾ ಒಂದು ಉದ್ಯಮ ಏನಿರುತ್ತೆ, ಸೊ ಆ ಒಂದು ಉದ್ಯಮದ ಕುರಿತಾಗಿ ಈ ಒಂದು ಇವೆಂಟ್ ನಲ್ಲಿ ಅವರು ಪ್ರದರ್ಶನ ಮಾಡಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಅನ್ನ ನೀಡಲಾಗುತ್ತೆ. ಸೊ ದಿಸ್ ವಿಲ್ ಸ್ಟ್ರೆಂಥನ್ ದಿ ಟೈಸ್ ವಿತ್ ಇಂಡಿಯಾ ಅಂಡ್ ಅದರ್ ನೇಷನ್. ಸೊ ಭಾರತ ಮತ್ತೆ ಇತರೆ ರಾಷ್ಟ್ರಗಳೊಂದಿಗೆ ಈ ಒಂದು ಸಂಬಂಧಗಳು ಹೆಚ್ಚು ಮಾಡ್ತಕ್ಕಂಥ ಒಂದು ಅವಕಾಶವಾಗಿ ನಾವು ಇದನ್ನ ಗಮನಿಸಬಹುದಾಗಿರುತ್ತೆ. ಸೊ ಒನ್ಸ್ ಅಗೇನ್ ಈ ಒಂದು GI ಟ್ಯಾಕ್ಸ್ ಅನೌನ್ಸ್ ಆಗ್ತಕ್ಕಂಥದ್ದು ಸ್ಟಾರ್ಟ್ ಆಗಿದೆ. ಸೊ ಲಾಸ್ಟ್ ಇಯರ್ ಕೂಡ ಸಾಕಷ್ಟು ಪ್ರಾಡಕ್ಟ್ಸ್ ಗಳಿಗೆ GI ಟ್ಯಾಗ್ ಅನ್ನ ಕೊಟ್ಟಿರ್ತಾರೆ. ಸೊ ಈ ವರ್ಷ ಕೂಡ ಮತ್ತೆ ಅದೇ ರೀತಿಯಲ್ಲಿ ಸಾಕಷ್ಟು ಉತ್ಪನ್ನಗಳಿಗೆ GI ಟ್ಯಾಗ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಒನ್ಸ್ ಅಗೇನ್ ರಸಗುಲ್ಲಾದ ನಂತರ ನೊಲೆಂಗರ್ ಸಂದೇಶ್ ಅಂತಕ್ಕಂಥ ಒಂದು ಸಿಹಿ ಪದಾರ್ಥಕ್ಕೆ ಸೊ ವೆಸ್ಟ್ ಬೆಂಗಾಲ್ ಅಥವಾ ಈ ಒಂದು ಪಶ್ಚಿಮ ಬಂಗಾಳಕ್ಕೆ ಸೊ ಈ ಒಂದು GI ಟ್ಯಾಗ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವೆಸ್ಟ್ ಬೆಂಗಾಲ್, ಸೊ ಇದಕ್ಕೆ ಈಗ ಹೊಸದಾಗಿ ಬಂದಿರತಕ್ಕಂಥ GI ಟ್ಯಾಗ್ ಪ್ರಾಡಕ್ಟ್ ಯಾವುದು ಅಂದ್ರೆ ನೊಲೆಂಗರ್ ಸಂದೇಶ್ ಅಂತ ಕರಿತೇವೆ. ಸೊ ಇದು ವಿಂಟರ್ ಸ್ವೀಟ್ ಅಂತೆ. ಸೊ ಇದು ಚಳಿಗಾಲದಲ್ಲಿ ಮಾಡ್ತಕ್ಕಂಥ ಒಂದು ಸ್ವೀಟ್ ಆಗಿರುತ್ತೆ. ಸೊ ಡೇಟ್ ಪಾಮ್ ಜಾಗರಿ ಅಂದ್ರೆ ಇದನ್ನ ಖರ್ಜೂರ ಮತ್ತು ಬೆಲ್ಲದಿಂದ ತಯಾರಿಸ್ತಕ್ಕಂಥ ಒಂದು ಸ್ವೀಟ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸೊ ಇದು ಟ್ರೆಡಿಷನಲ್ ಬೆಂಗಾಲಿ ಸ್ವೀಟ್ ಆಗಿರುತ್ತೆ. ಅಂದ್ರೆ ಬಂಗಾಲದ ಒಂದು ಸಾಂಪ್ರದಾಯಿಕ ಸಿಹಿ ತಿಂಡಿಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದು ಬಂಗ್ಲಾರ್ ರಸಗುಲ್ಲ. ಸೊ ಇಟ್ ಗಾಟ್ GI ಟ್ಯಾಗ್ ಇನ್ 2017 2017ರಲ್ಲಿ ಈ ಬಾಂಗ್ಲಾರ್ ರಸಗುಲ್ಲದ ನಂತರ ಸೊ ಈ ಒಂದು ನೊಲೆಂಗಾರ್ ಸಂದೇಶಗೆ ಈ ಒಂದು GI ಟ್ಯಾಗ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ಮೇಡ್ ಯೂಸಿಂಗ್ ನೊಲೆಂಗಾರ್. ಸೊ ಇದು ಡೇಟ್ ಪಾಮ್ ಜಾಗರಿ ಅಂತ ಕರಿತೇವೆ. ಅಂದ್ರೆ ಖರ್ಜೂರದ ಬೆಲ್ಲದಿಂದ ತಯಾರಿ ಮಾಡ್ತಕ್ಕಂಥ ಒಂದು ಸ್ವೀಟ್ ಆಗಿರುತ್ತೆ. ಸೊ ಇದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಸ್ಪೆಷಲ್ ಫ್ಲೇವರ್ ಮತ್ತೆ ಅದರ ಟೇಸ್ಟ್ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಬೇರೆ ಸ್ವೀಟ್ಸ್ಗಳಿಗೂ ಇದೇ ಸಮಯದಲ್ಲಿ GI ಟ್ಯಾಗ್ ಅನ್ನ ಕೊಟ್ಟಿರ್ತಾರೆ. 3 more ಸ್ವೀಟ್ಸ್ ಅಂದ್ರೆ 3 ಇನ್ನೂ ಹೆಚ್ಚಿನ ಸಿಹಿ ಪದಾರ್ಥಗಳಿಗೆ GI ಟ್ಯಾಗ್ ಅನ್ನ ಕೊಟ್ಟಿರ್ತಾರೆ. ಸೊ ಒಂದನ್ನ ಮುರ್ಷಿದಾಬಾದ್ ಚನಾ ಬೋರಾ ಅಂತ ಹೇಳ್ತೇವೆ. ಸೊ ಇದು ಮುರ್ಷಿದಾಬಾದ್ ನಲ್ಲಿ ತಯಾರಾಗ್ತಕ್ಕಂಥ ಒಂದು ಸ್ವೀಟ್ ಆಗಿರುತ್ತೆ. ಎರಡನೇದನ್ನ ನಾವು ಬಿಷ್ಣುಪುರ್ ಮೋತಿಚೂರ್ ಲಡ್ಡು ಅಂತ ಹೇಳ್ತೇವೆ. ಸೊ ಇದು ಸಾಂಪ್ರದಾಯಿಕ ಅಥವಾ ಟ್ರೆಡಿಷನಲ್ ಪ್ರಿಪರೇಷನ್ ಆಗಿರುತ್ತೆ. ಅದಾದ್ಮೇಲೆ ಕಮರ್ಪುಕೂರ್ ಸಾದಾ ಬೋಡೆ ಅಂತ ಹೇಳ್ತೇವೆ. ಸೊ ಇದು ಕಮರ್ಪುಕೂರ್ ನಲ್ಲಿ ತಯಾರಾಗ್ತಕ್ಕಂಥ ಒಂದು ಸ್ವೀಟ್ ಆಗಿರುತ್ತೆ. ಸೊ ಈ 3 ಸ್ವೀಟ್ಸ್ ಗಳಿಗೂ ಕೂಡ ಈಗ GI ಟ್ಯಾಗ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅಲಾಂಗ್ ವಿತ್ ದಟ್ ದೇ ಹ್ಯಾವ್ ಆಲ್ಸೋ ಗಿವನ್ GI ಟ್ಯಾಗ್ ಫಾರ್ ರೈಸ್, ಅಕ್ಕಿ. ಅದು ಆರೋಮ್ಯಾಟಿಕ್ ರೈಸ್ ಅಥವಾ ಪರಿಮಳ ಯುಕ್ತವಾಗಿರ್ತಕ್ಕಂಥ ಅಕ್ಕಿಗೂ ಕೂಡ ಸೊ ಈ ಒಂದು GI ಟ್ಯಾಗ್ ಅನ್ನ ಕೊಟ್ಟಿರ್ತಾರೆ. ಆ ಒಂದು ಅಕ್ಕಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ರಾಧುನಿ ಪಗಲ್ ರೈಸ್ ಅಥವಾ ರಾಧುನಿ ಪಗಲ್ ಅಕ್ಕಿ ಅಂತ ಹೇಳ್ತೇವೆ. ಸೊ ಇದು ಒಂದು ಫ್ರೇಗ್ರೆಂಟ್ ರೈಸ್ ವೆರೈಟಿ ಫ್ರಮ್ ಬೆಂಗಾಲ್, ಅಂದ್ರೆ ತುಂಬಾ ಪರಿಮಳ ಯುಕ್ತವಾಗಿರ್ತಕ್ಕಂಥ ಬಂಗಾಳದ ಒಂದು ಅಕ್ಕಿ ಆಗಿರುತ್ತೆ. ಸೊ ಇದಕ್ಕೂ ಕೂಡ ಈಗ GI ಟ್ಯಾಗ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಒಂದು ಸಿಲ್ಕ್ ಯಾರ್ನ್ ಅಥವಾ ರೇಷ್ಮೆ
ನೂಲಿಗೂ ಕೂಡ GI ಟ್ಯಾಗ್ ಅನ್ನ ಕೊಟ್ಟಿರ್ತಾರೆ. ಈವನ್ ಪ್ರೀವಿಯಸ್ ಆರ್ಟಿಕಲ್ ಅಲ್ಲೂ ಕೂಡ ನಾವು ಈ ಒಂದು ರೇಷ್ಮೆಯ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೇವೆ. ಮತ್ತೊಮ್ಮೆ ಈ ಒಂದು ರೇಷ್ಮೆ ನೂಲಿಗೆ ಈಗ GI ಟ್ಯಾಗ್ ಅನ್ನ ಕೊಟ್ಟಿರ್ತಾರೆ. ಆ ರೇಷ್ಮೆ ನೂಲನ್ನ ನಾವೇನಂತ ಕರಿತೀವಿ ಅಂದ್ರೆ ಮಾಲ್ದಾ ನಿಸ್ತಾರಿ ಸಿಲ್ಕ್ ಯಾರ್ನ್ ಅಂತ ಕರಿತೇವೆ, ಅಥವಾ ಮಾಲ್ದಾ ನಿಸ್ತಾರಿ ರೇಷ್ಮೆ ನೂಲು ಅಂತ ಕರಿತೇವೆ. ಸೊ ಇದನ್ನ ಮಾಲ್ದಾದಲ್ಲಿ ಉತ್ಪಾದನೆ ಮಾಡಲಾಗುತ್ತೆ. ಸೊ ಇದು ಫೈನ್ ಟೆಕ್ಸ್ಚರ್ ಮತ್ತೆ ಡ್ಯೂರಿಯಬಿಲಿಟಿಯನ್ನ ಹೊಂದಿರುತ್ತೆ. ಅಂದ್ರೆ ಅದರ ಉತ್ತಮವಾದ ವಿನ್ಯಾಸ ಮತ್ತು ಬಾಳಿಕೆಗೆ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ರೇಷ್ಮೆ ಆಗಿರುತ್ತೆ. ಸೊ ಈ ಒಂದು ರೇಷ್ಮೆ ನೂಲಿಗೂ ಕೂಡ ಈಗ GI ಟ್ಯಾಗ್ ಅನ್ನ ಕೊಟ್ಟಿರ್ತಾರೆ. ಸೊ ಅದ್ರ ಜೊತೆಗೆ ಒಂದು ಗೋವಾ ಅಂದ್ರೆ ಪೇರಲೆ ಹಣ್ಣು ಅಂತ ಹೇಳ್ತೇವೆ. ಆ ಗ್ವಾವಾ ಹಣ್ಣಿಗೂ ಕೂಡ ಈಗ ಒಂದು GI ಟ್ಯಾಗ್ ಅನ್ನ ಕೊಟ್ಟಿರ್ತಾರೆ. ಆ ಗ್ವಾವಾ ಹಣ್ಣನ್ನ ನಾವೇನಂತ ಕರಿತೀವಿ ಅಂದ್ರೆ ಬರಿಯುಪುರ್ ಗ್ವಾವಾ ಅಂತ ಕರಿತೇವೆ. ಸೊ ಇದನ್ನ ಬರಿಯುಪುರ್ ನಲ್ಲಿ ಬೆಳೆಯಲಾಗುತ್ತೆ. ಇಟ್ ಈಸ್ ನೋನ್ ಫಾರ್ ಇಟ್ಸ್ ಸ್ವೀಟ್ನೆಸ್ ಮತ್ತೆ ಫ್ಲೇವರ್, ಅಂದ್ರೆ ಅದರ ಸಿಹಿ ಮತ್ತೆ ಸುವಾಸನೆಗೆ ಫೇಮಸ್ ಆಗಿರ್ತಕ್ಕಂಥ ಒಂದು ಗ್ವಾವಾ ಆಗಿರುತ್ತೆ. ಸೊ GI ಟ್ಯಾಗ್ ಅನ್ನ ಕೊಟ್ಟಿರುವ ಕಾರಣದಿಂದ ಈಗ ಬೆಂಗಾಲ್ನಲ್ಲಿ ಟೋಟಲ್ ನಂಬರ್ ಎಷ್ಟಕ್ಕೆ ಇನ್ಕ್ರೀಸ್ ಆಗಿರುತ್ತೆ ಅಂದ್ರೆ 35 ಪ್ರಾಡಕ್ಟ್ಸ್ಗೆ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ವೆರಿ ಫೇಮಸ್ ಇಸ್ ಡಾರ್ಜಿಲಿಂಗ್ ಟೀ, ಜಯನಗರ್ ಮೌವ್ ಮತ್ತೆ ಬುರ್ದ್ವಾನ್ ಸೀತಾಬಾಗ್. ಸೊ ಇವೆಲ್ಲ ಕೂಡ ಸೊ ಫೇಮಸ್ ಆಗಿರ್ತಕ್ಕಂಥ ಪ್ರಾಡಕ್ಟ್ಸ್ ಗಳಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವರ್ಲ್ಡ್ ಹೆಲ್ತ್ ಡೇ ಅಥವಾ ವಿಶ್ವ ಆರೋಗ್ಯ ದಿನ, ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಏಪ್ರಿಲ್ 7ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಹೆಲ್ದಿ ಬಿಗಿನಿಂಗ್ಸ್ ಹೋಪ್ಫುಲ್ ಫ್ಯೂಚರ್, ಅಂದ್ರೆ ಆರೋಗ್ಯಕರ ಆರಂಭಗಳು ಆಶಾದಾಯಕ ಭವಿಷ್ಯಗಳು. ಆರಂಭ ಅಂದ್ರೆ ಆ ಮಗು ಹುಟ್ಟುವ ಸಮಯದಲ್ಲಿಯೇ ಅದರ ಹೆಲ್ತ್ ಅನ್ನ ನಾವು ನೋಡ್ಕೊಳ್ಬೇಕು. ಅದಾದ ನಂತರ ತನ್ನ ಭವಿಷ್ಯದಲ್ಲೂ ಕೂಡ ಅದೇ ರೀತಿಯ ಆರೋಗ್ಯ ಇರುತ್ತೆ ಅಂತಕ್ಕಂಥ ಒಂದು ಥೀಮ್ ಅನ್ನ ಇಲ್ಲಿ ಬಳಕೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಇತಿಹಾಸವನ್ನ ನಾವು ನೋಡೋದಾದ್ರೆ, ಸೊ ಈ ಒಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕಮಾಮರೇಟ್ಸ್ ದಿ ಫೌಂಡಿಂಗ್ ಆಫ್ ದಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆನ್ April 7, 1948. ಏಪ್ರಿಲ್ 7, 1948ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ ನೆನಪಿಗಾಗಿ ಸೊ ಈ ಒಂದು ದಿನವನ್ನ ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 844. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಅಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2. ಸೊ ಇಲ್ಲಿಗೆ ಇವತ್ತಿನ ಅಪ್ಡೇಟ್ಸ್ ಎಲ್ಲ ಮುಗ್ದಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.